ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ಕರ್ಮ ಅನ್ನೋದು ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಈ ದೃಶ್ಯದಲ್ಲಿ ಏನೋ ಗಲಾಟೆ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಒಬ್ಬ ವ್ಯಕ್ತಿಯನ್ನ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗೆ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇರೋದು ಕಾಣಿಸ್ತಾ ಇದೆ. ಇದರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಪೆಟ್ಟು ತಿಂತಾ ಇರೋ ಈ ಆಸಾಮಿ TMC ನಾಯಕ ಅಂತೆ. ಮಮತಾ ಬ್ಯಾನರ್ಜಿ ಸರ್ಕಾರ ಇದ್ದಾಗ ಲೋಕಲ್ ಜನರನ್ನ ಹೆದರಿಸಿ ಬೆದರಿಸಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಂತೆ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಸಂಸಾರ ಮಾಡೋದಕ್ಕೆ ಅಂತ ಹಣವನ್ನು ಕೂಡಿಟ್ರೆ ಇಂಥ ಕಿರಾತಕರೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ರಂತೆ. ಆಗ ಬೇರೆ ಆಪ್ಷನ್ ಇಲ್ಲದೆ ಇದ್ದಿದ್ರಿಂದ ಎಲ್ಲವನ್ನೂ ಸಹಿಸಿಕೊಂಡಿದ್ದ ಜನರು ಈಗ ಸರ್ಕಾರ ಬದಲಾಗ್ತಾ ಇದ್ದ ಹಾಗೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಈತ ಮತ್ತೆ ಕಣ್ಣಿಗೆ ಬಿದ್ದಿದ್ದೇ ತಡ ಹಳೆ ಬಾಕಿ ಎಲ್ಲ ತೀರಿಸ್ಕೊಳ್ತಾ ಇದ್ದಾರೆ. ಅಂದ್ಹಾಗೆ ಈ ವಿಡಿಯೋ ನಂತರ ಇನ್ನೊಂದು ವಿಡಿಯೋ ಪ್ಲೇ ಆಗುತ್ತೆ. ಅದು ತೃಣಮೂಲ ಕಾಂಗ್ರೆಸ್ ಶಾಸಕ ದಿಲೀಪ್ ಮೊಂಡಲ್ ಅನ್ನೋ ವ್ಯಕ್ತಿಯ ಮನೆಯದ್ದು. ಆತನ ಮೇಲೆ ಸಾಕಷ್ಟು ಕೇಸ್ಗಳಿವೆ. ಚುನಾವಣೆಗೂ ಮುನ್ನ ಪ್ರಚೋದನಾತ್ಮಕ ಹೇಳಿಕೆಯನ್ನ ನೀಡಿ ರಿಸಲ್ಟ್ ಬಂದ ಬಳಿಕ ರಾಜ್ಯವನ್ನೇ ಬಿಟ್ಟು ತಲೆಮರೆಸಿಕೊಂಡಿರ್ತಾನೆ. ಆತನ ಮೇಲೆ ಸಾಕಷ್ಟು ಕೇಸ್ ಇದ್ದಿದ್ರಿಂದ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ. ಕೊನೆಗೂ ಆತನನ್ನ ಒಡಿಶಾದಲ್ಲಿ ಬಂಧಿಸಿದ್ದಾರೆ. ಈ ಹೊತ್ತಲ್ಲಿ ಆತನ ಮನೆಯ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಅದನ್ನ ನೋಡಿದ್ರೆ ಮನೆಯಲ್ಲ ಯಾವುದೋ ಐಷಾರಾಮಿ ರಿಸಲ್ಟ್ ರೀತಿ ಕಾಣಿಸ್ತಾ ಇದೆ. ಎರಡೂ ವಿಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಗುತ್ತೆ. ಅದನ್ನ ನೋಡಿ ಕಮೆಂಟ್ ಮಾಡಿ. ಹಾಗೆ ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. আসে যৌথ অভিযান চালায়। যদিও দিলীপ মণ্ডলকে পাওয়া যায়নি, তার ছেলের কাছ থেকে বয়ান রেকর্ড করা হয়েছে। গোটা ঘটনা হচ্ছে গত 3 দিন সমর্থকদের উদ্দেশ্যে হুমকি দিয়েছিল। সেই হুমকি দেখো, আমি শুধু একটু বলবো, পিছন দিকে একটু দেখানো যাচ্ছে একটি পুকুর। পুকুরের মধ্যে রয়েছে ফোয়ারা এবং বেশ কিছু স্ট্যাচু রয়েছে এখানে। বাড়ি